ರಾಧೆ ಕೃಷ್ಣ, ನಮಸ್ತೆ ಕರ್ನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಿತಾ ರಾಜೇಶ್ ವ್ಲಾಗ್ಸ್. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ಡ್ಯಾಂಡ್ರಫ್ಗೆ ಏನು ಕಾರಣ, ಹಾಗೆ ಡ್ಯಾಂಡ್ರಫ್ ಹೇಗೆ ನಿವಾರಿಸ್ಕೊಳ್ಳೋದು ಪರ್ಮನೆಂಟಾಗಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಸೊ ಬನ್ನಿ. ಮೊದಲಿಗೆ ಇಲ್ಲಿ ನೋಡಿ, ಫ್ರೆಶ್ ಅಲೋವೆರಾನ ನಾನು ತೊಗೊಂಡಿದ್ದೀನಿ. ಎಲ್ಲನೂ ಅದನ್ನು ತಿರುಳನ್ನು ತೆಗೆದು ತೊಗೊಂಡಿದ್ದೀನಿ. ಅಲೋವೆರಾ ತಗೊಳ್ಳುವಾಗ ಒಂದೇನು ಅಂದರೆ ಅದ್ರ ಸ್ವಲ್ಪ ಹೊತ್ತು ಅದನ್ನು ಸ್ಟ್ರೈಟಾಗಿ ನಿಲ್ಲಿಸ್ಬಿಡಿ. ಸೊ ಅದರಿಂದ ಕೆಳಗಡೆ ಯೆಲ್ಲೋ ಕಲರ್ ಒಂದು ಜೆಲ್ ಹರಿಯುತ್ತೆ. ಅದು ಹರಿದಾದ್ಮೇಲೆ ವಾಶ್ ಮಾಡಿಕೊಂಡು ಈ ರೀತಿ ಸಪ್ರೇಟ್ ಮಾಡ್ಕೊಂಬಿಡಿ. ಹಾಗೆ ಇನ್ನೊಂದು ಮೊಸರು, ಇದು ಹುಳಿ ಬಂದಿರೋ ಮೊಸರು. ಹುಳಿ ಬರಬೇಕು, ಒಂದು 2 days ಮೊಸರಾದರೂ ಇರಬೇಕು ಹುಳಿ ಬರೋದಕ್ಕೆ. ಸೊ ಹುಳಿ ಬಂದಿರೋ ಮೊಸರು. ಸೊ ಈ ಅಲೋವೆರಾ ಏನಿರುತ್ತೆ ಅದನ್ನು ಒಂದು ಫೋರ್ಕಲ್ಲಿ ಚೆನ್ನಾಗಿ ಚುಚ್ಕೋಬೇಕು, ಅದನ್ನು ಬೀಟ್ ಮಾಡ್ಕೋಬೇಕು. ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಕೂಡ ಮಾಡ್ಕೋಬೋದು, ಏನಿಲ್ಲ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅನ್ನೋ ಥರ ಅಷ್ಟೇ. ಇಲ್ಲಿ ನೋಡಿ, ಈ ರೀತಿ ಹೀಗೆ ಬರಬೇಕು. ಸ್ವಲ್ಪ ಸ್ವಲ್ಪ ಪೀಸ್ ಥರ ಇದ್ರೂ ಪರವಾಗಿಲ್ಲ, ಬಟ್ ಆದಷ್ಟು ಹಿಂಗೆ ಮಾಡ್ಕೊಳ್ಳಿ. ಇದಕ್ಕೀಗ ಮೊಸರನ್ನ ಮಿಕ್ಸ್ ಮಾಡಬೇಕು. ಸೊ ನಿಮ್ಮ ಹೇರ್ ಹೇಗಿದೆ ಅಂದರೆ ಉದ್ದ ಕೂದಲಿದ್ರೆ ಸ್ವಲ್ಪ ಜಾಸ್ತಿ ಮೊಸರು, ಅಥವಾ ಚಿಕ್ಕದಾಗಿದ್ದರೆ ಸ್ವಲ್ಪ ಕಮ್ಮಿ ಮೊಸರು, ಆ ಥರ ನೋಡಿ ತಗೊಳ್ಳಿ. ಸೊ ಮೊಸರು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಕೈಲೇ ಮಿಕ್ಸ್ ಮಾಡಿ, ಸ್ಪೂನ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಅಲೋವೆರಾಗೆ ಚೆನ್ನಾಗಿ ಹೊಂದ್ಕೋಬೇಕು ಅಂದರೆ ಕೈಲೇ ಮಿಕ್ಸ್ ಮಾಡ್ಕೋಬೇಕು. 2 ಇಂಗ್ರೀಡಿಯೆಂಟು, ಜಾಸ್ತಿ ಇಂಗ್ರೀಡಿಯೆಂಟೇ ಇಲ್ಲ ಇಲ್ಲಿ. ಬೇಕು ಅಂದರೆ ನಿಮಗೆ ನಿಂಬೆಹಣ್ಣು ಹಿಂಡ್ಕೋಬೋದು. ನಾನೇ ನಿಂಬೆಹಣ್ಣು ಹಿಂಡ್ಕೋತಾ ಇಲ್ಲ, ಇಲ್ಲಿ ಸಾಕು ಇದು ಅಂತ. ಆದಷ್ಟು ನೀವು ಮನೇಲಿ ಬೆಳೆದಿರೋ ಅಂತಹ ಅಲೋವೆರಾನ ತೊಗೊಳೋಕೆ ಟ್ರೈ ಮಾಡಿ. ಬಿಕಾಸ್ ಜೆಲ್ನ ಏನು ಮಾರ್ಕೆಟಲ್ಲಿ ಸಿಗುತ್ತೆ ಆ ಜೆಲ್ ತೊಗೋಬೇಡಿ. ಅದು ಹೇರ್ಗೆ, ಮುಖಕ್ಕೆ ಓಕೆ, ಬಟ್ ಹೇರ್ಗೆ ಅದು ವರ್ಕ್ ಆಗೋದಿಲ್ಲ. ಸೊ ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥ ಅಲೋವೆರಾ ಇದ್ದರೆ ತುಂಬಾ ಒಳ್ಳೆಯದು. ಬಸ್ ನಮ್ಮ ಪ್ಯಾಕ್ ರೆಡಿಯಾಗಿದೆ, ಈಗ ಅಪ್ಲೈ ಮಾಡೋಣ ಬನ್ನಿ. ನೆನ್ನೆ ಲೈಟ್ ಆಯಿಲ್ ಹಾಕ್ಕೊಂಡಿದ್ದೆ, ಸೊ ಈಗ ಅದ್ರ ಮೇಲೇ ಅಪ್ಲೈ ಮಾಡ್ಕೋತೀನಿ. ಸೊ ಆಯಿಲ್ ಹಾಕಿದರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ತುಂಬ ಬೇಗ ಈಸಿಯಾಗಿ ಆಯಿಲ್ ರಿಮೂವ್ ಆಗಿಬಿಡುತ್ತೆ. ಹಿಂಗೆ ಬಗ್ಗೆ ಹಾಕೊಳ್ಳಿ. ಫುಲ್ ಹೇರ್ಗೆ ಈಗ ನಾನು ಹಾಕೊಂಡಿದ್ದಾಗಿದೆ. ಕೂದಲೆಲ್ಲ ಬಗ್ದು ಕೆಳಗೆಲ್ಲ ಹಾಕೋಬೇಕು. ಸೊ ಫುಲ್ ಹೇರ್ಗೆ ಹಾಕೊಂಡಿದ್ದಾಗಿದೆ. ಒಂದು 20 ನಿಮಿಷ ಬಿಟ್ಟು ಇದನ್ನ ಸ್ನಾನ ಮಾಡಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಡ್ಯಾಂಡ್ರಫ್ ಅಂತೂ ಒಂದೇ ವರ್ಷದಲ್ಲಿ ಅರ್ಧಕ್ಕರ್ಧ ಹೊಟ್ಟೋಗುತ್ತೆ. ಇನ್ನು 2 ಸರಿ, ವಾರದಲ್ಲಿ 2 ಸರಿ ಮಾಡಿದ್ರೆ ನಿಜವಾಗ್ಲೂ ಡ್ಯಾಂಡ್ರಫೇ ಇರೋದಿಲ್ಲ ನಿಮಗೆ. ಸೊ ಇದನ್ನು ವಾಶ್ ಮಾಡ್ಕೊಳ್ಳಿ. ಹಾಗೆ ಶಾಂಪು ಏನಷ್ಟು ಬೇಕಾಗೋದಿಲ್ಲ, ನೀವು ಅಲೋವೆರಾ ಹಾಕಿರೋದ್ರಿಂದ ಶಾಂಪು ಅಷ್ಟು ಬೇಕಾಗೋದೇ ಇಲ್ಲ. ಒಂದು ಸ್ವಲ್ಪ ಶಾಂಪೂವಲ್ಲೇ ಫುಲ್ ಹೇರ್ ವಾಶ್ ಆಗೋಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಸಿಲ್ಕಿಯಾಗಿ ಬರುತ್ತೆ. ಬನ್ನಿ, 20 ಮಿನಿಟ್ಸ್ ಬಿಟ್ಟಾದ್ಮೇಲೆ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈಗ 20 ಮಿನಿಟ್ಸ್ ಆಗಿದೆ, ನಾನು ಹೇರ್ ಪ್ಯಾಕ್ ಹಾಕಿ ಹೇರ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ನಿಜವಾಗ್ಲೂ ಕೂದಲು ಸಿಲ್ಕಿಯಾಗಿರುತ್ತೆ. ಜೊತೆಗೆ ಡ್ಯಾಂಡ್ರಫು ಕೂಡ 50% ಕಮ್ಮಿ ಆಗಿಬಿಟ್ಟಿರುತ್ತೆ ಫಸ್ಟ್ ಯೂಸಲ್ಲೇ. ಸೊ ನೀವು 2 ಸರಿ ಯೂಸ್ ಮಾಡಿದ್ರೆ ಸಾಕು, ವಾರದಲ್ಲಿ ನಿಮ್ಮ ಡ್ಯಾಂಡ್ರಫೇ ಇರೋದಿಲ್ಲ. ಸೊ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಜಸ್ಟ್ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೆ, ಬಟ್ ನೋಡಿ ನನ್ನ ತಲೆನೇ ಬಾಚಿಲ್ಲ, ಫುಲ್ ಸ್ಟ್ರೈಟ್ ಆಗಿದೆ. ಸಿಕ್ ಕೂಡ ಕಟ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಇನ್ನೊಂದೇನು ಅಂದರೆ ಇದು ಒಣಗಿದ ಮೇಲೆ ಫುಲ್ ಕ್ಲಿಯರಾಗಿ ತೋರಿಸ್ತೀನಿ. ಅಂದರೆ ಹೇಳ್ತಾ ಇರೋದು, ಸಿಕ್ಕು ಕೂಡ ಆಗಲ್ಲ, ಸ್ಟ್ರೈಟಾಗಿ ಹಾಗೇ ಇರುತ್ತೆ ನೋಡಿ. ಶಾಂಪೂ ಕೂಡ ಕಡಿಮೆ ಹಿಡೀತು ನನಗೆ. ಇನ್ನೊಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹೆಡ್ ವಾಶ್ನ ಮಾಡಬೇಕು. ತಣ್ಣೀರಲ್ಲಿ ಹೆಡ್ ವಾಶ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ತುಂಬ ಬಿಸಿ ಇರೋ ನೀರಲ್ಲೂ ಹೆಡ್ ವಾಶ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಹೆಡ್ ವಾಶ್ ಮಾಡಿ
ಹಾಗೆ ಇನ್ನೊಂದೇನೆಂದರೆ ಶ್ಯಾಂಪೂನ ಯಾವುದೇ ಶ್ಯಾಂಪೂ ಆಗಲಿ ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿಬಿಡಿ. ಅದು ನಿಮ್ಮ ಸ್ಕ್ಯಾಲ್ಪಿಗೆ ತುಂಬ ಡೇಂಜರಸ್ಸು. ಸ್ಕ್ಯಾಲ್ಪ್ ಗ್ರೋತ್ನ ತುಂಬ ಕಮ್ಮಿ ಮಾಡಿಬಿಡುತ್ತೆ. ಸ್ವಲ್ಪ ಶ್ಯಾಂಪೂನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಅಪ್ಲೈ ಮಾಡಿ. ಸೊ ಅದು ಕೂಡ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಅದರಲ್ಲಿ. ಸೊ ನೋಡಿ, ನಿಜವಾಗ್ಲೂ ಕಂತೆಗೆ ನಾನು ಬಾಚಿಲ್ಲ, ಏನೂ ಇಲ್ಲ, ನನ್ನ ತಲೆನೇ ಬಾಚಿಲ್ಲ, ಫುಲ್ಲು ಸ್ಟ್ರೈಟ್ ಆಗಿಬಿಟ್ಟಿದೆ. ನಾನು ಯಾವುದೇ ರೀತಿ ಹೇರ್ ಡ್ರೈಯರ್ನ ಉಪಯೋಗಿಸೋದಿಲ್ಲ, ನ್ಯಾಚುರಲ್ ಆಗಿ ಹೇರ್ನ ಡ್ರೈ ಮಾಡ್ತೀನಿ. ಯಾವುದೇ ರೀತಿ ಹೇರ್ ಡ್ರೈಯರ್ ಅಥವಾ ಬ್ಲೂ ಡ್ರೈಯರ್ನ ನಾನು ಉಪಯೋಗಿಸೋದಿಲ್ಲ. ಸೊ ನೋಡೋಣ, ಫುಲ್ ಡ್ರೈ ಆದಮೇಲೆ ನಾನು ನಿಮಗೆ ಚೆನ್ನಾಗಿ ತೋರಿಸ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ ನನ್ನ ಹೇರ್ಸು ಹೇಗೆ ಸಾಫ್ಟಾಗಿ ಹೇಗೆ ಡ್ರೈ ಆದಮೇಲೆ ಹೇಗೆ ಕಾಣುತ್ತೆ ನಿಮಗೆ ತೋರಿಸ್ತೀನಿ ಅಂತ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ, ಒಂದು ಚೂರು ಕೂಡ ಸಿಕ್ಕಾಗಿಲ್ಲ ಬಾಚುವಾಗ. ನಿಜವಾಗ್ಲೂ ನನ್ನ ಹೇರ್ಸ್ ಅಂತೂ ತುಂಬ ಸಿಕ್ಕಾಗುತ್ತೆ, ಬಟ್ ಈ ಪ್ಯಾಕ್ ನಾನು ಯೂಸ್ ಮಾಡಿದ್ಮೇಲೆ ನಿಜವಾಗ್ಲೂ ಸಿಕ್ಕಾಗಿಲ್ಲ. ಸೊ ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಒಂಚೂರು ಕೂಡ ಸಿಕ್ಕಾಗಿಲ್ಲ, ಹೇರ್ಸ್ ಅಂತೂ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿದೆ. ನಿಜವಾಗ್ಲೂ ಶೈನ್ ಬಂದಿಲ್ವಾ ಹೇರ್ಸಲ್ಲಿ? ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಎಫೆಕ್ಟಿವ್ ಆಗಿರುತ್ತೆ. ಡ್ಯಾಂಡ್ರಫ್ ಅಂತೂ ಎರಡು ಸರಿ ಆಗ್ತಿದ್ದಾಗೆ ಹೊಟ್ಟೆ ಹೋಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇನ್ನೊಂದು ನಮಗೆ ಡ್ಯಾಂಡ್ರಫ್ಗೆ ಮುಖ್ಯವಾದ ಕಾರಣ ಏನು ಅಂದರೆ, ನಾವು ಸರಿಯಾಗಿ ಎಣ್ಣೆ ಹಚ್ಚದೇ ಇರೋದು. ನಾವು ಎಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ವರ್ಕಿಂಗ್ ಮೆನ್ ಇರ್ತಾರೆ, ಎಲ್ಲರೂ ವರ್ಕ್ ಹೋಗ್ತಾ ಇರ್ತಾರೆ, ಅವ್ರಿಗೆ ಟೈಮೇ ಇರೋದಿಲ್ಲ. ಸೊ ನಾವು ಎಣ್ಣೆ ಸರಿಯಾಗಿ ಹಚ್ಚದೇ ಇರೋ ಕಾರಣಕ್ಕೆ ನಮಗೆ ಹೇರ್ ಫಾಲ್ ಆಗೋದು, ಹಾಗೆ ಡ್ಯಾಂಡ್ರಫ್ ಬರೋದು, ಇಂಥ ಪ್ರಾಬ್ಲಮ್ಸ್ಗಳಾಗ್ತಾ ಇರುತ್ತೆ. ಅಥವಾ ಬಿಳಿ ಕೂದಲು ಬರೋದು ಕೂಡ ಅದರಿಂದನೇ. ಮೊದಲೆಲ್ಲ ತುಂಬ ಎಣ್ಣೆ ದಿನ ಹಚ್ತಾ ಇರೋರು, ಸ್ನಾನ ಮಾಡಿದ್ದು ಸ್ವಲ್ಪ ಹೊತ್ತಿಗೆ ಎಣ್ಣೆ ಹಚ್ಬಿಡೋರು, ಮತ್ತು ಒಂದು 2 ದಿನ ಬಿಟ್ಟು ಸ್ನಾನ ಮಾಡೋರು. ಅದು ನಿಜವಾಗ್ಲೂ ಅವ್ರಿಗೆ ಒಂದು 60 ವರ್ಷ 70 ವರ್ಷ ಆದ್ರೂ ಅವ್ರಿಗೆ ಆವಾಗ ಬಿಳಿ ಕೂದಲು ಸ್ಟಾರ್ಟ್ ಆಗ್ತಾಯಿತ್ತು. ಆದರೆ ಈಗ ಸಣ್ಣ ಸಣ್ಣ ಮಕ್ಕಳಿಂದನೇ ನಮಗೆ ಬಿಳಿ ಕೂದಲು ಅನ್ನೋದು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಬಿಟ್ಟಿದ್ದಾರೆ ಅದನ್ನ. ಬಿಳಿ ಕೂದಲು ಬಂದಿದೆಯಾ ಅಂದರೆ ನಾರ್ಮಲ್ ಈಗೆಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಬಟ್ ಯಾಕೆ ಬಂದಿದೆ, ಅದ್ರ ಕಾರಣ ಏನು ಅದಂತೂ ಯಾರೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಎಣ್ಣೆ ಹಾಕದೇ ಇರೋದೇ ಮುಖ್ಯವಾದ ಕಾರಣ. ನಾವು ದಿನ ಎಣ್ಣೆ ಹಾಕ್ತೀವಿ ಅಂದರೆ ನೀವು ಕೆಲ್ಸಕ್ಕೆ ಹೋಗಿ, ಅದು ಏನು ಮ್ಯಾಟ್ರ್ ಆಗೋಲ್ಲ. ಬಟ್ ನೀವು ನೈಟ್ ಎಣ್ಣೆ ಹಚ್ಕೊಂಡು ಬೆಳಗ್ಗೆ ಎದ್ದು ಹೆಡ್ ವಾಶ್ ಮಾಡ್ಕೊಂಡು ಹೋಗಿ, ಅದು ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಜೊತೆಗೆ ಸ್ಕ್ಯಾಲ್ಪ್ಗೆ ನಿಮ್ಗೆ ಎಷ್ಟು ಎಣ್ಣೆ ಬೇಕು ನಿಮ್ಮ ಸ್ಕ್ಯಾಲ್ಪೇ ಅದು ತೊಗೊಂಡಿರುತ್ತೆ. ಮಿಕ್ಕಿದ್ದು ಹೆಡ್ ವಾಶ್ ಮಾಡಿದಾಗ ಹೊರ್ಟೋಗುತ್ತೆ. ನಿಮ್ಗೆ ಅದು ತುಂಬಾ ಎಫೆಕ್ಟಿವ್ ಆಗಿದೆ. ಬಟ್ ದಿನ ಹಚ್ಚಬೇಕು ಎಣ್ಣೆನ. ಒಂದಿನ ಅಥವಾ ನೀವು ಆಲ್ಟರ್ನೇಟಿವ್ ಡೇಸ್, ಒಂದಿನ ಬಿಟ್ಟು ಒಂದಿನವೂ ಹಚ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಈಗೆಲ್ಲ ವೆರೈಟಿ ಶ್ಯಾಂಪೂಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಯಾವುದಾದ್ರೂ ಒಂದು ಶ್ಯಾಂಪೂನ ಮಾತ್ರ ನಾವು ಕಂಟಿನ್ಯೂಸ್ ಆಗಿ ಉಪಯೋಗಿಸ್ಬೇಕು. ಸ್ವಲ್ಪ ದಿನ ಈ ಶ್ಯಾಂಪೂ, ಸ್ವಲ್ಪ ದಿನ ಬೇರೆ ಶ್ಯಾಂಪೂ, ಆ ಥರ ಉಪಯೋಗಿಸೋದ್ರಿಂದನೂ ನಮಗೆ ಹೇರ್ ಫಾಲು, ಡ್ಯಾಂಡ್ರಫ್ ಎಲ್ಲನೂ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು, ಆದಷ್ಟು ಗಾಣದಲ್ಲಿ ತಗೊಳ್ಳೋವಂತಹ ಕೊಬ್ಬರಿ ಎಣ್ಣೆನ ಉಪಯೋಗ್ಸೋದಕ್ಕೆ ಪ್ರಯತ್ನ ಪಡಿ. ಪ್ಯಾಕೆಟ್ ಬರೋ ಕೊಬ್ಬರಿ ಎಣ್ಣೆ ಅಥವಾ ಬಾಟಲಲ್ಲಿ ಬರೋ ಕೊಬ್ಬರಿ ಎಣ್ಣೆ ಅಷ್ಟು ನಾವು ಕಣ್ಣಿಂದ ನೋಡಿರೋದಿಲ್ಲ. ಗಾಣದಲ್ಲಾದರೆ ನಾವು ಕಣ್ಣಿಂದ ನೋಡಿ ತೊಗೊಂಬರ್ಬೋದು. ನಾನು ಗಾಣದಲ್ಲಿ ಮಾಡೋವಂತಹ ಒಂದು ಕೊಬ್ಬರಿ ಎಣ್ಣೆನೇ ಹಚ್ಚೋದು, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಕೂಡ ಅಷ್ಟೇ ಆಲ್ಮೋಸ್ಟ್ ಗಾಣದಲ್ಲಿ ಬರುವಂತಹ ಎಣ್ಣೆನೇ ಹಚ್ಚೋದಕ್ಕೆ ಪ್ರಯತ್ನ ಪಡಿ. ಆಲ್ಟರ್ನೇಟಿವ್ ಡೇಸ್ಗಾದರೂ ಎಣ್ಣೆ ಹಚ್ಚಲೇಬೇಕು. ಸೊ ಈ ಒಂದು ನಾನು ಹೇಳಿದ ರೆಮಿಡಿ ಏನಿದೆ, ಡ್ಯಾಂಡ್ರಫ್ಗೆ ಸೂಕ್ತವಾದ ರೆಮಿಡಿ. ನೀವು ವೀಕ್ಲಿ ಟ್ವೈಸ್ ಇದನ್ನು ಉಪಯೋಗಿಸಿದ್ರೆ ನಿಜವಾಗ್ಲೂ ಡ್ಯಾಂಡ್ರಫ್ ಇಲ್ಲ ಅನ್ನೋ ಥರನೇ ಆಗುತ್ತೆ. ಸೊ ಉಪಯೋಗಿಸಿ ನೋಡಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.